BMRCL ದರ ಜಾಸ್ತಿ ಮಾಡಿದ್ದು TV9 ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಅಭಿಯಾನವನ್ನು ಶುರು ಮಾಡಿತು. ಆ ಅಭಿಯಾನಕ್ಕೆ ಯಶಸ್ಸು ಸಿಕ್ಕಿದೆ. ಇದು ನಿಜಕ್ಕೂ ಜನರ ಪರವಾಗಿ TV9 ಹೇಗೆ ನಿಲ್ಲುತ್ತೆ ಅನ್ನೋದಕ್ಕೊಂದು ಎಕ್ಸಾಂಪಲ್. ಇದು TV9 ನ ಬಿಗ್ ಇಂಪ್ಯಾಕ್ಟ್. ಮೆಟ್ರೋ ದರ ಇಳಿಕೆ ಕಂಡಿದೆ. BMRCL ತನ್ನ ದರವನ್ನು ಪರಿಷ್ಕರಿಸಿದೆ. ಸ್ಟೇಜ್ನಲ್ಲಿ ರೇಟ್ ಜಂಪ್ ಆಗಿದ್ದಂಥ ದರ ಪರಿಷ್ಕರಣೆ ಹಲವು ಮಾರ್ಗಗಳ ಮಧ್ಯೆ ಮಾತ್ರ ದರ ಇಳಿಕೆ ಮಾಡಲಾಗಿದೆ. 90% 100% ದರ ಏರಿಕೆಯನ್ನ ಸರಿಪಡಿಸಿದೆ. ಸ್ಟೇಜ್ಗಳ 100% ದರ ಏರಿಕೆಯನ್ನ ಸರಿಪಡಿಸಲಾಗಿದೆ. ಕನಿಷ್ಠ ಮತ್ತು ಗರಿಷ್ಠ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹೊಸ ದರಗಳ ಮಾಹಿತಿ ಪಡೆದು ಟಿಕೆಟ್ ಅನ್ನು ಖರೀದಿ ಮಾಡಬಹುದು. ಹಾಗೇನೆ ಮಾಡ್ತಾ ಇದ್ದಾರೆ. ಈಗ ಪರಿಷ್ಕೃತ ದರದ ಪ್ರಕಾರ ಪ್ರಯಾಣಿಕರು ಟಿಕೆಟ್ ಖರೀದಿ ಮಾಡಿದ್ದಾರೆ. ಅಂದರೆ ಏನು ಕಡಿಮೆ ಆಗಿದೆಯಲ್ಲ, ಆ ಕಡಿಮೆ ರೇಟ್ನ ಅನ್ವಯದ ರೀತಿಯಲ್ಲೇ ಟಿಕೆಟನ್ನು ಖರೀದಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ TV9 ಜನರ ಪರವಾಗಿ ಒಂದು ಅಭಿಯಾನವನ್ನು ಶುರು ಮಾಡಿತ್ತು. ಆ ಅಭಿಯಾನದ ಬಿಗ್ ಇಂಪ್ಯಾಕ್ಟ್ ಇದು. ತನ್ನ ದರವನ್ನು BMRCL ಪರಿಷ್ಕರಣೆ ಮಾಡಿದೆ, ಕಡಿಮೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂಗೆ BMRCL MD ನಿನ್ನೆ ಮಾತಾಡಿದ್ರು. ಅಂದರೆ ಈ ದರ ಜಾಸ್ತಿ ಮಾಡಿರುವಂಥದ್ದು ಟಿಕೆಟ್ನ ದರವನ್ನು, ಅದಾದಮೇಲೆ ಏನಂದ್ರೆ ಅದರ ಪರಿಣಾಮಗಳು. ನಿನ್ನೆ 35ರಿಂದ 40% ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದ್ದು. ಹೀಗಾಗಿ ಈ BMRCL ಇದನ್ನು ಪರಿಷ್ಕರಣೆ ಮಾಡಲೇಬೇಕು ಅಂತ TV9 ಕೂಡ ಬೆಳಗ್ಗಿನಿಂದ ಅಭಿಯಾನವನ್ನು ಮಾಡಿದ್ದು. ಇದೆಲ್ಲದರ ಪರಿಣಾಮ ನಿನ್ನೆ ಅದರ MD ಇದನ್ನು ಘೋಷಣೆ ಮಾಡಿದ್ದಾರೆ. ಈಗ ಮಿನಿಮಮ್ ಫೇರ್ ಈಗಲೂ ಸಹ 10 ರೂಪೀಸ್ ಇರುತ್ತದೆ. ಈಗಲೂ ಸಹ ಮಿನಿಮಮ್ ಫೇರ್ 10 ರೂಪೀಸ್ ಇರ್ತದೆ. ಮ್ಯಾಕ್ಸಿಮಮ್ ಫೇರ್ ವಿಲ್ ಸ್ಟಿಲ್ ರಿಮೇನ್ 90. ಎಸ್, ದರ ಪರಿಷ್ಕರಣೆ ಇಲ್ಲ. ಪಾಯಿಂಟ್ ನಂಬರ್ 1 ಇಷ್ಟೇ. ಹೌಎವರ್ there were around 600 odd cases. There were around 600 odd cases where we found that the number jumping is between 600 odd cases where this jumping was taking place between 70, it was going up to 80%, some were going to 90%, some were going to 100%. Right? Out of the total, how much was it? 4,600 cases nalli athara ittu. This at least we have been able to resolve within the ambit of the recommendations of the fair committee. So aa tara cases iruvaga, so automatically baki ella cases also will start coming down in different ranges. When we have done this one calibration, we have been able to find that this kind of 100% hike will not happen. That much we can say. ಎಷ್ಟೆಷ್ಟು ಕಡಿಮೆ ಆಗಬಹುದು ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲಿಂದ ಎಲ್ಲಿಗೆ? ಮೆಜೆಸ್ಟಿಕ್ನಿಂದ ವೈಟ್ ಫೀಲ್ಡ್ಗೆ 90 ರೂಪಾಯಿ ಆಗಿತ್ತು ಏರಿಕೆಯಾಗಿದ್ದಂಥ ದರ ಈಗ ಪರಿಷ್ಕೃತಗೊಂಡಿದೆ. ಮೆಜೆಸ್ಟಿಕ್ ಬೈಯಪ್ಪನಹಳ್ಳಿ 60 ರೂಪಾಯಿ ಆಗಿತ್ತು, 50 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ 70 ರೂಪಾಯಿ ಆಗಿತ್ತು, 60 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ ಟು ವೈಟ್ ಫೀಲ್ಡ್ 90 ರೂಪಾಯಿ ಇದ್ದಿದ್ದು 80 ರೂಪಾಯಿ ಆಗಿದೆ. ವಿಧಾನಸೌಧ ತನಕ ಬರೋದಾದ್ರೆ ನೀವು ಅದರಲ್ಲೂ ಕೂಡ 10 ರೂಪಾಯಿ ಕಡಿಮೆ ಆಗಿದೆ. ಹೀಗೆ 10 ರೂಪಾಯಿನ ಕಡಿಮೆ ಮಾಡಿದ್ದಾರೆ. ಇನ್ನು ಮೆಟ್ರೋ ದರ ಜಾಸ್ತಿ ಆಗಿದ್ದು ಪ್ರಯಾಣಿಕರ ದರ, ಅಂದರೆ ಪ್ರಯಾಣಿಕರು ಬರ್ತಿರುವಂಥವ್ರ ಸಂಖ್ಯೆ ಕಡಿಮೆಯಾಗಿದೆ. ಅವ್ರಿಗೂ ಅನಿಸಿದೆ ಏನಪ್ಪ ಇದು, ಸುಮ್ಮನೆ ಸ್ವಂತ ವೆಹಿಕಲ್ಗಳನ್ನೇ ಬಳಸೋದು ಬೆಟ್ರು ಅಂತೇಳಿ ಅಂತ. ಹೀಗಾಗಿ ಮೆಟ್ರೋದಿಂದ ಪ್ರಯಾಣಿಕರು ದೂರ ಉಳಿದಿದ್ದಾರೆ. ಇವತ್ತು ಕೂಡ ಮೆಟ್ರೋ ರೈಲುಗಳು ಬಿಕೋ ಅಂತ ಇವೆ. ಇನ್ನು BMRCL ಬಗ್ಗೆ ಅಸಮಾಧಾನ ಕೂಡ ಇದೆ ಜನರಿಗೆ. ನಿನ್ನೆ ನಮ್ಮ ಅಭಿಯಾನದಿಂದ ಅದರ ದರ ಕಡಿಮೆ ಆದರೂ ಕೂಡ ಇನ್ನೂ ಪ್ರಯಾಣಿಕರು ಬಂದಿಲ್ಲ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಜನ ಪ್ರಯಾಣಿಕರು ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಬ್ಯಾಂಗ್ಳೂರಲ್ಲಿ ಏನಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು? ಮೆಟ್ರೋ ಅಂದರೆ ಟೈಮ್ ಸೇವ್ ಆಗುತ್ತೆ, ಇನ್ನೊಂದು ಟ್ರಾಫಿಕ್ ಕಡಿಮೆ ಆಗುತ್ತೆ. ಇಲ್ಲ ಜನ ಮತ್ತೆ ಮಾಮೂಲಾಗಿ ಎಲ್ಲ ಅವ್ರವ್ರ ವೆಹಿಕಲ್ಸ್ ಓಡಾಡ್ಕೊಂಡು ಇವಾಗಲೇ ಒಬ್ರೊಬ್ರು ಒಂದೊಂದು ಕಾರ್ ಇಟ್ಕೊಂಡು ಎಂಪ್ಲಾಯೀಸ್ಗಳು ಹೋಗ್ತಾ ಇದ್ದಾರೆ. ಅದರಿಂದ ಮೊದಲೇ ಟ್ರಾಫಿಕ್ ಜಾಮು, ಇವಾಗ ಮತ್ತೆ ಇನ್ನೂ ಜಾಸ್ತಿ ಆಗುತ್ತೆ. ಮಿಡ್ಲ್ ಕ್ಲಾಸ್ ಪೀಪಲ್ಸು ನಾವು ಆ್ಯಕ್ಚುಲಿ ಸಿಟಿನಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ. ನಮಗೆ ಪ್ರೈವೇಟ್ ವೆಹಿಕಲ್ಸ್ ಯೂಸ್ ಮಾಡಬೇಡಿ, ಬೈಕ್ ಯೂಸ್ ಮಾಡಬೇಡಿ, ಕಾರ್ ಯೂಸ್ ಮಾಡಬೇಡಿ ಅಂತ ಸರ್ಕಾರನೇ ಹೇಳುತ್ತೆ. ಸರ್ಕಾರ ಈ ಸಮೂಹ ಸಾರಿಗೆಯನ್ನು ಸ್ವಲ್ಪ
ಎಲ್ಲರಿಗೂ ಯೂಸರ್ ಫ್ರೆಂಡ್ಲಿ ಆಗಿ ಮಾಡಬೇಕು, ಸಾರ್ವಜನಿಕರಿಗೆ ಬಳಕೆ ಮಾಡಲಿಕ್ಕೆ ಉತ್ತೇಜನ ನೀಡಬೇಕು. ಮೆಟ್ರೋ ಅಂತ ಸಾಮೂಹಿಕ ಸಾರಿಗೆ ನೀವು ಏಕಾಏಕಿ ಡಬಲ್ ಮಾಡಿಬಿಟ್ರೆ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಎಲ್ಲಿ ಹೋಗ್ತಾರೆ ಅವರು? ಈಗ ನಮಗೆ ಬಜೆಟ್ ಅಂತಂದರೆ ಈಗ ಒಂದು ತಿಂಗಳು ನಾವು 3,000 ರೂಪಾಯಿ ಅಂತ ನಾವು ತೆಗೆದಿಟ್ಟಿರ್ತೀವಿ. ಈಗ 3,000 ರೂಪಾಯಿ 6,000 ರೂಪಾಯಿ ನಾವು ಬರೀ ಮೆಟ್ರೋಗೆ ಇಟ್ಟರೆ ನಾವು ಅದ್ರ ಬದಲು ಬೈಕ್ ಯಾಕೆ ಯೂಸ್ ಮಾಡಬಾರ್ದು? ಮತ್ತು ಟ್ರಾಫಿಕ್ ಡಬಲ್ ಆಗಲಿ ಅಂತಾರೆ ಬೆಂಗಳೂರಲ್ಲಿ. ಇರೋ ಟ್ರಾಫಿಕಲ್ಲೇ ಓಡಾಡೋಕ್ಕಾಗ್ತಲ್ಲ ಜನ. ಈಗ ಟ್ರಾಫಿಕಲ್ಲೆಲ್ಲ ನೊಂದು ಬೀಳ್ತಾ ಇದ್ದಾರೆ. ಸರ್ಕಾರ ಆದವರು ಇದನ್ನೆಲ್ಲ ಮಾಡಿ ಸಾರ್ವಜನಿಕ ಸೇವೆಗೆ ಇನ್ನೂ ಅವರು ಅನುದಾನ ಕೊಟ್ಟು ಇದನ್ನು ಉತ್ತೇಜನ ನೀಡಬೇಕು. ಅಂಥದ್ರಲ್ಲಿ ಇವರೇ ಜಾಸ್ತಿ ಮಾಡಿ ಈ ಸಿಟಿ ಟ್ರಾಫಿಕ್ಗೆ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಮಾಡೋದ್ ಬದಲು ಈಗ ಅಧ್ವಾನ ಮಾಡ್ಕೊತಿದ್ದಾರೆ. ಹಿಂಗೆ ಆದರೆ ಜನ ಬೆಂಗಳೂರಿನಲ್ಲಿ ಆಕ್ರೋಶಗೊಳ್ಳೋದಂತೂ ಖಂಡಿತ. 70% ಇನ್ಕ್ರೀಸ್ ಆಗಿಲ್ಲ ಅಂದರೆ ಕಡಿಮೆ ಮಾಡಿಲ್ಲ. ಇಫ್ ಇಟ್ಸ್ ಅಬೌವ್ 70 ಮಾಡಿದ್ದಾರೆ. ಎಷ್ಟು ಕಡಿಮೆ ಆಗ್ತಿದೆ? ನೀವು ರೆಗ್ಯುಲರ್ ಆಗಿ ಎಲ್ಲಿಂದ ಎಲ್ಲಿ ಟ್ರಾವೆಲ್ ಮಾಡ್ತೀರಿ? ಬಾಜ್ರಹಳ್ಳಿಯಿಂದ ಮೆಜೆಸ್ಟಿಕ್. ಎಷ್ಟು ಚಾರ್ಜ್ ಆಗ್ತಿದೆ? 36 ಇತ್ತು, 60 ಮಾಡಿದ್ರು. ಇವಾಗಲೂ 16 ಇದೆ. ಟ್ರಾವೆಲ್ ಏನೋ ಬದಲಾವಣೆ ಆಗಿಲ್ಲ? ಇಲ್ಲ. ಏನು ಅನ್ಸುತ್ತೆ ಇದಕ್ಕಿದಾಗಿ ಇಷ್ಟೊಂದೆಲ್ಲ ಹೈಕ್ ಮಾಡಿದ್ರೆ ರೇಟ್? ಸ್ವಲ್ಪ ಕಷ್ಟ ಆಗುತ್ತೆ. 70 ಇದು ಮಾಡಿದ್ದಾರೆ ಸರ್. ಈಗ ಮೊದಲೆಷ್ಟಿತ್ತು ಮೇಡಮ್? ಮೊದಲು 38 ಇತ್ತು. ಇದಕ್ಕಿದಾಗೆ ಸಡನ್ ಆಗಿ ಹಾಂ ಸರ್ 45% ಜಾಸ್ತಿ ಆಗಿದೆ. ಓಡಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಕಡಿಮೆ ಮಾಡ್ಬೇಕಂತ ಹೇಳ್ತೀವಿ ಸರ್. ಇಲ್ಲ ಸರ್, ಕಾಲೇಜ್ಗೆ ಹೋಗೋದು ತುಂಬ ಕಷ್ಟ ಆಗುತ್ತೆ. ಡೈಲಿ ಟ್ರಾವೆಲ್ ಮಾಡೋರು ಬಸ್ಸಲ್ಲೇ ಓಡಾಡಬೇಕಂತ ಅನಿಸುತ್ತೆ ಸರ್. ಟೈಮ್ ಸೇವ್. ನಾವು ಆ್ಯಕ್ಚುಲಿ 67 ಕಿಲೋಮೀಟರ್ ಡೈಲಿ ಟ್ರಾವೆಲ್ ಮಾಡಬೇಕು ಒನ್ ಸೈಡ್ ಜರ್ನಿ. ಅದಕ್ಕೆ ಮೆಟ್ರೋ ಯೂಸ್ ಮಾಡ್ತೀವಿ. ಸಡನ್ನಾಗಿ ಮಾಡಿರೋದ್ರಿಂದ ಕಷ್ಟ ಆಗುತ್ತೆ ಸರ್. ಇವತ್ತು 10 ರೂಪಾಯಿ ಕಡಿಮೆ ಮಾಡಿದ್ದಾರೆ, 60 ರೂಪಾಯಿ ಆಗಿದೆ ರೇಟು. ಏನು ಹೇಳ್ತೀರಿ? ಇನ್ನೂ ಕಡಿಮೆ ಮಾಡ್ಬೇಕಂತ ಹೇಳ್ತೀವಿ ಸರ್. ಇನ್ನೂ ಕಡಿಮೆ ಮಾಡ್ಬೇಕಂತ ಹೇಳ್ತೀರಾ? ಅಲ್ಲ, ಇವ್ರಿಗೆ ಏನು ಪ್ರಾಬ್ಲಮ್ ಅಂತ. ಯಾಕಂದರೆ ಬಸ್ ಆದರೆ ಪೆಟ್ರೋಲು ಡೀಸೆಲ್ ಇರುತ್ತೆ, ಇದು ಇಲೆಕ್ಟ್ರಿಕ್ಕು ಮಾಡಿಸ್ಬೋದಾಗಿತ್ತಲ್ಲ. ಇದಕ್ಕೆ ಇವರು ಏರಿಸೋದು ಅವಶ್ಯಕತೆನೇ ಇದ್ದಿಲ್ಲ. ಅದೇ ಫಾಲ್ಟ್ ನೋಡ್ರಿ ಮೊದಲು. ಅದಕ್ಕೆ ಜನ ಕಡಿಮೆ, ಇನ್ನೂ ಕಡಿಮೆ ಆಗ್ತಾರೆ ನೋಡ್ರಿ ಬೇಕಾದ್ರೆ ನೀವು. ಜನ ಈಗ ಕಡಿಮೆ ಆಗಿದ್ದಾರೆ, ಭಾಳ ಕಡಿಮೆ ಆಗಿದೆ. ರೆಗ್ಯುಲರ್ ಡೈಲಿ ಓಡಾಡ್ತೀರಾ? ಹಾಂ, ನಾವು ಡೈಲಿ ಓಡಾಡ್ತೀವಿ. ನಾವು ದಾಸರಳ್ಳಿಯಿಂದ ಮೆಜೆಸ್ಟಿಕ್ಕು. ಜನ ಜಾಸ್ತಿ ಇರ್ತಿದ್ರು, ಫುಲ್ಲು ನಮಗೆ ಜಾಗ ಸಿಗ್ತಿದ್ದಿಲ್ಲ. ಈಗ ಸರ್ ಈಗ ಅದೇ ಈಗ ಫುಲ್ ಫ್ರೀಯಾಗಿ ಆರಾಮಾಗಿ ಹೋಗ್ಬೋದು ಈಗ. ಬನ್ನಿ, ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಒಬ್ಬ ವ್ಯಕ್ತಿ ಹೇಳಿದಂಥ ಮಾತಿದೆಯಲ್ಲ, ತುಂಬ ಒಳ್ಳೆ ಮಾತನಾಡಿದ್ರು ಅವರು. ಏನು ಅಂದರೆ ಇದು ಜನರ ಜೀವನಾಡಿ, ಜೊತೆಗೆ ಏನಂದರೆ ಜನಸಾಮಾನ್ಯರು ಓಡಾಡುವಂಥದ್ದು. ಹೀಗಾಗಿ ಏನು ಅಂದರೆ ನೀವು ಅತಿಯಾದಂಥ ರೇಟ್ ಇಟ್ಟುಬಿಟ್ರೆ ಕಷ್ಟ ಆಗುತ್ತೆ ಅನ್ನುವಂಥ ಮಾತು ಅದು ಸತ್ಯ. ಅದು ಯಾಕಂದರೆ ಜನಗಳಿಗೆ ನಿಲುಕೋ ರೀತಿಯಲ್ಲಿದ್ದರೆ ಮಾತ್ರ ಜನ ಓಡಾಡ್ತಾರೆ. ಇಲ್ಲಾಂದರೆ ಬಿಡಪ್ಪ ನಮ್ಮ ವೆಹಿಕಲ್ನೇ ತಗೊಂಡು ಓಡಾಡೋಣ ತಗೆ ಅನ್ನುವಂಥ ನಿರ್ಧಾರಕ್ಕೆ ಬಂದುಬಿಟ್ರೆ ಈಗ ನೋಡಿ, ಮಳೆ ಇಲ್ಲ, ಇಳಿಯಲ್ಲ, ಏನಿಲ್ಲ. ಹಿಂದೆಲ್ಲ ಮಳೆಗಾಲ ಇತ್ತು, ಜನ ಎಲ್ಲದಕ್ಕೂ ಕೂಡ ಇದನ್ನೇ ಡಿಪೆಂಡ್ ಆಗಿದ್ರು. ಈಗ ಹಂಗಿಲ್ಲ. ರೇಟ್ ಜಾಸ್ತಿ ಮಾಡಿಬಿಟ್ರೆ ಏನಾಗುತ್ತೆ ಅನ್ನೋದಕ್ಕೊಂದು ಎಕ್ಸಾಂಪಲ್. ಜೊತೆಗೇನೆಂದರೆ ಇನ್ನೊಬ್ಬ ವ್ಯಕ್ತಿ ಹೇಳ್ತಾ ಇದ್ರು, ನೀವು ನೋಡ್ತಾ ಇರಿ, ಬರೀ ಇಷ್ಟು ಮಾತ್ರ ಅಲ್ಲ, ಇನ್ನೂ ಕೂಡ ಜನ ಕಡಿಮೆ ಆಗ್ತಾರೆ ಅಂತ. ಏನು ನಡೀತಾ ಇದೆ? ನೀವು ಮೆಟ್ರೋ ಸ್ಟೇಷನ್ನ ಮುಂಭಾಗದಲ್ಲೇ ಇದ್ದೀರಿ. ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ? ಜನ ಬರ್ತಾ ಇದ್ದಾರಾ? ಬರ್ತಿರುವಂಥ ಪ್ರಯಾಣಿಕರ ಸಂಖ್ಯೆ ಹೆಂಗಿದೆ? ರಂಗನಾಥ್, ನಾವೀಗ ನಾಡಪ್ರಭು ಕೆಂಪೇಗೌಡ ಮೆಟ್ರೋ ನಿಲ್ದಾಣದಲ್ಲಿದ್ದೇವೆ. ಜನರು ಕೂಡ ಆಕ್ರೋಶ ಭರಿತರಾಗಿರ್ತಕ್ಕಂಥದ್ದು. ಏಕಾಏಕಿ ಸರ್ಕಾರ ದುಪ್ಪಟ್ಟು ದರವನ್ನು, ಮೆಟ್ರೋ ದರವನ್ನು ಏರಿಕೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿಕೆಯಾಗಿರ್ತಕ್ಕಂಥದ್ದು. ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ತಕ್ಕಂಥ ನರೇಂದ್ರ ಅವರು ಟಿವಿನ ಜೊತೆಗಿದ್ದಾರೆ. ಪ್ರತಿ ದಿವಸ ಮೆಟ್ರೋದಲ್ಲಿ ಟ್ರಾವೆಲ್ ಅನ್ನು ಮಾಡ್ತಾರೆ. ಏನು ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ಸರ್, ಪ್ರತಿದಿನ ನೀವು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತೀರಾ. ಮೆಟ್ರೋ ದರದಲ್ಲಿ ಏರಿಕೆ ಆಗಿರ್ತಕ್ಕಂಥದ್ದು, ಏಕಾಏಕಿ ದುಪ್ಪಟ್ಟು ದರವನ್ನು ಏರಿಕೆಯನ್ನು ಮಾಡಿರ್ತಕ್ಕಂಥದ್ದು ಯಾವ ರೀತಿಯ ಬೆಳವಣಿಗೆ ಅನ್ಸುತ್ತೆ? ಈ ಮೆಟ್ರೋ ವ್ಯವಸ್ಥೆ ಅನ್ನೋದು ಈ ಬೆಂಗಳೂರಿಗೆ ಒಂದು ವರ ಇದ್ದಂಗೆ. ಏನಪ್ಪಾ ಅಂದರೆ ಲಾಂಗ್ ಡಿಸ್ಟೆನ್ಸನ್ನು ಶಾರ್ಟ್ ಟೈಮಲ್ಲಿ ರೀಚ್ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಈ ವ್ಯವಸ್ಥೆಯನ್ನು ಏಕಾಏಕಿ 60-70% ಅಷ್ಟು ದರವನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು ಸಾಮಾನ್ಯ ಜನರಿಗೆ ಡೈಜೆಸ್ಟ್ ಮಾಡ್ಕೊಳ್ಳದೆ ಇರ್ತಕ್ಕಂಥ ಒಂದು ನೋವು ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಯಾವುದೇ ಆದರೂ ಒಂದು ಪ್ರೈಸಸ್ಸನ್ನು ಒಂದು 10% 50% ಹೆಚ್ಚು ಮಾಡ್ತಾರೆ. ಆದರೆ ಇವತ್ತು ಏನಾಗಿದೆ ಅಂದರೆ ಒಂದು 60-70% ರೈಸ್ ಮಾಡಿರ್ತಕ್ಕಂಥದ್ದನ್ನು ಜನರ ಒಂದು ಆಕ್ರೋಶ ಮತ್ತು ಜನರ ಒಂದು ಮೆಟ್ರೋ ವ್ಯವಸ್ಥೆನೇ ಬೇಡ ಅನ್ನೋ ಒಂದು ಮಟ್ಟಿಗೆ ಬಂದುಬಿಟ್ಟಿದ್ದಾರೆ. ಯಾಕಪ್ಪ ಅಂದರೆ ಸಂಪಾದನೆ ಮಾಡ್ತಕ್ಕಂಥ ಒಂದು ಸಂಪಾದನೆಯಲ್ಲಿ ಒಂದು 10% 20% ಬರೀ ಈ ಮೆಟ್ರೋಗೆ ಖರ್ಚು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇನ್ಮೇಲೆ ಬರುತ್ತೆ ಅಂತೇಳ್ಬಿಟ್ಟು ಎಲ್ಲ ಜನರಲ್ಲಿ ಏಕಾಏಕಿ ಆಕ್ರೋಶವನ್ನು ನಾವು ಇವತ್ತು ನೋಡ್ತಾ ಇದ್ವಿ, ಬೆಳಗ್ಗಿಂದ ನೋಡ್ತಾ ಇದ್ವಿ. ಆದರೆ ಸರ್ಕಾರ ಇವತ್ತು ಏನೋ ಒಂದು 10% 20% ಕಡಿಮೆ ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ಈಗ ತಾನೇ ತಿಳ್ಕೊಂಡೆ. ಆದರೆ ಸಾಲದು. ಏನಪ್ಪ ಅಂದರೆ ಮೆಟ್ರೋ ವ್ಯವಸ್ಥೆಯಲ್ಲಿ ಅನೇಕ ಜನರು ತಮ್ಮ ಒಂದು ಕಸುಬಾಗಿ ದಿನನಿತ್ಯ ಓಡಾಡ್ತಕ್ಕಂಥ ಒಂದು ವ್ಯವಸ್ಥೆ. ಅನೇಕ ಜನರ ಒಂದು ಹೊಟ್ಟೆ ಮೇಲೆ ಈ ಹೊಡೆತ ಅನ್ನೋದು
ಯಾವುದೇ ಕಾರಣಕ್ಕೂ ಸರಿಯಲ್ಲ ಅಂತ ಹೇಳ್ಬಿಟ್ಟು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ. ಬೆಂಗಳೂರಲ್ಲಿ ಟ್ರಾಫಿಕ್ ಅನ್ನ ಕಡಿಮೆ ಮಾಡೋದಕ್ಕೆ, ಟ್ರಾಫಿಕ್ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ, ಬೇಗ ಟೈಮ್ ಸೇವ್ ಮಾಡಬೇಕು, ರೀಚ್ ಆಗಬೇಕು ಅಂತ ಮೆಟ್ರೋನ ಬಳಕೆ ಮಾಡ್ತಾರೆ. ಏಕಾಏಕಿ ಈ ರೀತಿಯಾಗಿ ಏರಿಕೆ ಮಾಡಿರ್ತಕ್ಕಂಥದ್ದು ಸರ್ಕಾರ ಒಂದೆಡೆ ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆಯನ್ನ, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಉತ್ತೇಜನ ನೀಡಬೇಕು. ಎಲ್ಲ ಒಂದ್ ಕಡೆ ಈ ರೀತಿಯಾಗಿ ಪ್ರೈಸ್ ಅನ್ನ ಹೈಕ್ ಮಾಡೋವಂಥದ್ದು, ಅನ್ಸೈಂಟಿಫಿಕ್ ಆಗಿ ಹೈಕ್ ಮಾಡಿರೋದ್ರಿಂದ ಈ ರೀತಿಯಾಗಿ ಸಾರ್ವಜನಿಕ ವ್ಯವಸ್ಥೆ ಹತ್ರ ಮುಖ ಮಾಡ್ತಕ್ಕಂಥ ಜನರು ಮತ್ತೆ ತಮ್ಮ ಓನ್ ವೆಹಿಕಲ್ಗಳಿಗೆ ತರಬಹುದಾ ಅಥವಾ BMTC ಹತ್ರ ವಾಲ್ಬೋದಾ ಅಂತ. ಈ ಏನು ಮೆಟ್ರೋ ಪ್ರೈಸಸ್ ರೈಸ್ ಮಾಡಿರೋದು ನನ್ನ ಒಂದು ಪರ್ಸನಲ್ ಒಪಿನಿಯನ್ ಏನಪ್ಪಾ ಅಂದ್ರೆ, ಸರ್ಕಾರ ಇಮ್ಮಿಡಿಯೇಟ್ ಆಗಿ ಏನು ಯಥಾಸ್ಥಿತಿ ಹಿಂದಿನ ದರ ಏನಿತ್ತೋ ಅದೇ ಮಾಡಿಬಿಟ್ಟು ಬೇಕಾದ್ರೆ ಇನ್ನ ಗಂಡಸಿಗೆಲ್ಲ ಫ್ರೀ ಮಾಡಿಬಿಡ್ಬೇಕಂತ ಮೆಟ್ರೋ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಗಂಡಸರು ನೋವು ಅನುಭವಿಸ್ತಾ ಇದ್ದಾರೆ. ಬಸ್ಗಳಿಗೆ KSRTC ಬಸ್ಗಳಿಗೆ ಹೋದ್ರೆ ಅಲ್ಲಿ ಸೀಟ್ ಇರಲ್ಲ, ಅಲ್ಲಿ ತುಂಬಾ ರಶ್ಶು. ಅದೇ ತರ ಇಲ್ಲಿ ಮೆಟ್ರೋಗೆ ಬರೋಣ ಅಂದ್ರೆ ಈ ಮೆಟ್ರೋದಲ್ಲಿ ಒಂಥರ ದರ ಹೆಚ್ಚು ಮಾಡಿಬಿಟ್ಟು ಒಂದು ನೋವನ್ನ ಉಂಟು ಮಾಡಿರ್ತಕ್ಕಂಥದ್ದು. ನನ್ನ ಸಜೆಷನ್ ಏನಪ್ಪಾ ಅಂದ್ರೆ, ಮೆಟ್ರೋ ಸಾಧ್ಯವಾದ್ರೆ ಫ್ರೀ ಮಾಡಿಬಿಡಿ. ನೀವು ಬಸ್ಸುಗಳು ಯಾವ ತರ ಫ್ರೀ ಮಾಡಿಬಿಟ್ಟಿದ್ರೋ ಆ ತರ ಮೆಟ್ರೋ ಗಂಡಸರಿಗೆ ಫ್ರೀ ಮಾಡಿಬಿಟ್ರೆ ಸರ್ಕಾರಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮನವಿಯನ್ನ ಹೇಳ್ತಾ ಇದ್ದೀನಿ. ಕೂಡ ಪ್ರಯಾಣಿಕರು ಹೇಳ್ತಿರ್ತಕ್ಕಂಥ ಮಾತು, ಬೇರೆ ಬೇರೆ ಫ್ರೀ ಸ್ಕೀಮ್ಗಳನ್ನು ಮಾಡ್ತೀರಾ, ಜನರು ಕೂಡ ಮೆಟ್ರೋ ವ್ಯವಸ್ಥೆಯನ್ನು ಬಳಸ್ತಾರೆ, ಟ್ರಾಫಿಕ್ ಅನ್ನು ಕಡಿಮೆ ಮಾಡೋದಕ್ಕೆ, ಟೈಮ್ ಸೇವ್ ಮಾಡೋದಕ್ಕೆ ಬಳಸ್ತಾರೆ. ಈ ಹಿನ್ನೆಲೆಯಲ್ಲಿ ಮೆಟ್ರೋ ದರದಲ್ಲಿ ಏರಿಕೆಯನ್ನು ಮಾಡಿರ್ತಕ್ಕಂಥದ್ದು ಸರಿಯಾದ ಕ್ರಮವಲ್ಲ ಅಂತ ಹೇಳಿ, ಈ ಹಿಂದೆ ಯಾವ ರೀತಿ ಪ್ರೈಸ್ ಇತ್ತು ಅದೇ ದರವನ್ನು ಮಾಡಬೇಕು ಅಂತ ಹೇಳಿ ಪ್ರಯಾಣಿಕರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ರಂಗನಾಥ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇದಪ್ಪ ವರಸೆ ನೋಡಿ, ಹೆಣ್ಮಕ್ಳಿಗೆ ನೀವು ಬಸ್ ಫ್ರೀ ಮಾಡಿದ್ರಿ, ನಮಗೆ ಯಾಕೆ ನೀವು ಮೆಟ್ರೋ ಫ್ರೀ ಮಾಡಲ್ಲ, ಮಾಡಿ ಅಂತ ಇದು ಸಂಗತಿ.